ಆ ದೇವ್ರಿಗೆ ಕೂಡ ಗ್ರಹಣ ಹಿಡ್ದಿದ್ಯೇನೋ ಡ್ಯಾಡ್. ನಮ್ ಕಷ್ಟ ಸರ್ಸು ಕಣ್ಣೀರು ಆ ದೇವ್ರಿಗೆ ಕಾಣಿಸ್ತಾ ಇಲ್ವೇನೋ? ಗ್ರಹಣ ಹಿಡ್ದಿರೋದು ದೇವ್ರಿಗಲ್ಲ, ಆ ಸರ್ಸು ನಿಮ್ ಕಣ್ಣಿಗೆ ಪಟ್ಟಿ ಕಟ್ಟಿದಾಳೆ. ಅದನ್ನ ತೆಗ್ಯಕ್ಕಾಗ್ದೆ ದೇವ್ರನ್ನ ಬ್ಲೇಮ್ ಮಾಡ್ತಿದ್ದೀರಾ. ಯುವರ್ ಆನರ್, ನಾನು ಸಬ್ಮಿಟ್ ಮಾಡಿರೋ ಆಧಾರಗಳು, ನಡೆದಿದ್ದನ್ನ ಹೇಳಿದ ಸಾಕ್ಷಿಗಳು ಎಲ್ಲನೂ ಪರಿಶೀಲಿಸಿ ಸ್ವಂತ ಅತ್ತೆಯವರನ್ನೇ ಕಿಡ್ನಾಪ್ ಮಾಡಿಸಿದ ಈ ಸರಸ್ವತಿಗೆ ಸರಿಯಾದ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಈ ಕೋರ್ಟನ್ನು ಕೇಳ್ಕೊತೀನಿ. ಏನಮ್ಮ, ನಿನ್ ಪರವಾಗಿ ವಾದಿಸೋದಿಕ್ಕೆ ಯಾರು ಬರ್ತಾರೋ ಇಲ್ವೋ? ಇನ್ಯಾರು ಬರ್ತಾರೆ ಸರ್? ನೀವು ತೀರ್ಪು ಕೊಡಿ. ಇವರ ಒಂದ್ 10 ನಿಮಿಷ ಟೈಮ್ ಕೊಡಿ. ಲಾಯರ್ನ ಕರ್ಕೊಂಡು ಬರೋದಕ್ಕೆ ನನ್ನ ಮಗ ಹೋಗಿದ್ದಾನೆ. ಬೆಳಗ್ಗೆಯಿಂದ ಬರದೇ ಇರೋರು 10 ನಿಮಿಷದಲ್ಲಿ ಹೇಗೆ ಬರ್ತಾರೆ? ಯುವರ್ ಆನರ್, ಬೆಲೆ ಬಾಳೋ ಕೋರ್ಟ್ ಸಮಯನ ಈ ಒಂದು ಕೇಸ್ಗೋಸ್ಕರ ಹಾಳು ಮಾಡೋದು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕೇಸಿನ ಬಗ್ಗೆ ಪೂರ್ವಾಪರ ಪರಿಶೀಲಿಸಿ ಆರೋಪಿ ಸ್ಥಾನದಲ್ಲಿರೋ ಸರಸ್ವತಿ ತಮ್ಮ ಅತ್ತೆಯವ್ರನ್ನ ಸರಸ್ವತಿ ಪರವಾಗಿ ಈ ಕೇಸ್ನ ನಾನು ವಾದಿಸ್ತೀನಿ ಯುವರ್ ಆನರ್. ಓಕೆ, ಎಸ್ ಯು ಕ್ಯಾನ್ ಪ್ರೊಸೀಡ್. ಏನಮ್ಮ ಸರಸ್ವತಿ, ನೀ ಮತ್ತೆ ಅವ್ರನ್ನ ಕೊನೆ ಸಾರಿ ನೀನ್ ಯಾವಾಗ ನೋಡಿದ್ದು? ಆಫೀಸ್ಗೆ ಹೋಗು ಹಿಂದಿನ ದಿನ ನೋಡಿದ್ದೆ ಲಾಯರ್ ಸರ್. ಓಕೆ, ಆ ದಿನ ಆಫೀಸಲ್ಲಿ ನಿಮ್ಮ ಮೂಲಕ ಯಾವ್ದಾದ್ರು ಪ್ರಾಜೆಕ್ಟ್ ಓಕೆ ಆಯ್ತಾ? ಹೌದು ಸರ್, ಒಂದು US ಪ್ರಾಜೆಕ್ಟ್, ಒಂದು ಗವರ್ಮೆಂಟ್ ಪ್ರಾಜೆಕ್ಟ್. ಯುವರ್ ಆನರ್, ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಬೆಕ್ಕನ್ ತೋರಿಸಿ ಹುಲಿ ಅನ್ನೋದಕ್ಕೂ ಹತ್ರ ಕರ್ಕೊಂಡೋಗಿ ತೋರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಲಾಯರ್. ಯುವರ್ ಆನರ್, ಸರಸ್ವತಿಗೆ ಅಧಿಕಾರ ದಾಹ ಇರೋದೇ ಆಗಿದ್ರೆ ಹೊಸ ಪ್ರಾಜೆಕ್ಟ್ಗಳನ್ನ ಯಾಕೆ ಮಾಡಬೇಕಿತ್ತು? ಎಲ್ಲರನ್ನೂ ನಂಬ್ಸೋಕಾಗಿರ್ಬಹುದು. ನಂಬ್ಸೋದಿಕ್ಕೆ ನಡ್ಸಿದ್ರೆ ಸಾಕಲ್ವೇನ್ರಿ? ಕಷ್ಟ ಪಡೋದು ಯಾಕೆ? ಯುವರ್ ಆನರ್, ಸರೆಂಡರ್ ಆಗಿರೋ ವ್ಯಕ್ತಿನ ಕ್ರಾಸ್ ಎಕ್ಸಾಮಿನ್ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೋರ್ಟ್ ಅವ್ರನ್ನ ಕಳಕಳೆಯಿಂದ ಕೇಳ್ಕೊಂತೀನಿ. ಎಸ್, ಪರ್ಮಿಷನ್ ಗ್ರಾಂಟೆಡ್. ಆಕೆ ಹೇಳಿದ್ದಕ್ಕೆ ನೀವು ಕಿಡ್ನಾಪ್ ಮಾಡಿದ್ರಿ ಅಷ್ಟೇನಾ? ಹೌದು ಸರ್. ಸರಸ್ವತಿ ಅವ್ರ ಫೋನ್ ನಂಬರ್ ಗೊತ್ತಾ ನಿಮ್ಗೆ? ಇಲ್ಲ ಸರ್, ನಮ್ಗೆ ಅವೆಲ್ಲ ಗೊತ್ತಿರಲ್ಲ.
ಹೋಗ್ಲಿ, ದುಡ್ಡು ಎಷ್ಟು ಕೊಟ್ರು? 5 ಲಕ್ಷ. ಯಾವ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಆಯ್ತು? ನಮ್ಮೂರ್ ಬ್ರಾಂಚ್ ಸರ್. ಯುವರ್ ಆನರ್, ಇವನು ಹೇಳ್ತಿರೋದು ಸುಳ್ಳು. ದುಡ್ಡು ಟ್ರಾನ್ಸ್ಫರ್ ಆಗಿರೋದು ಇವನು ಹೇಳ್ತಿರೋ ಊರಿನ ಬ್ರಾಂಚ್ಗಲ್ಲ, ಗೌರಿಪುರದ ಬ್ರಾಂಚ್. ಯಾವ ಬ್ರಾಂಚ್ ಆದ್ರೆ ಏನ್ರಿ? ದುಡ್ಡು ಕಳಿಸಿರೋದು ಸರಸ್ವತಿನೇ ತಾನೆ? ಅಲ್ಲ, ಯಾರು ಕಳಿಸ್ರು ಅಂತ ಇವನ್ಗೂ ಗೊತ್ತಿಲ್ಲ. ಯುವರ್ ಆನರ್, ಸರಸ್ವತಿ ವಾಗ್ದೇವಿನ ಕಿಡ್ನಾಪ್ ಮಾಡಿದ್ಲು ಅಂತ ಮನೆಯಲ್ಲಿ ಹೇಳಿದ ಮೊದಲನೇ ವ್ಯಕ್ತಿ ಪ್ರೀತಿ. ಆಕೆಯನ್ನು ವಿಚಾರಿಸೋಕೆ ಅನುಮತಿ ಕೊಡಬೇಕು ಅಂತ ಕೋರ್ಟ್ನ ವಿನಮ್ರತೆಯಿಂದ ಕೇಳ್ಕೊಂತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಸರಸ್ವತಿನೇ ಕಿಡ್ನಾಪ್ ಮಾಡಿದ್ಲು ಅಂತ ನಿನ್ ಮುಂಚಿತವಾಗ್ಲೇ ಹೇಗೆ ಗೊತ್ತು? ನಾನೇನೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ ಹೋಗಿದ್ದೆ, ಆವಾಗ ಗೊತ್ತಾಯ್ತು. ಏನಂತ? ಸರಸ್ವತಿನ ಸಿಗಾಕ್ಸ್ಬೇಕು ಅಂತನಾ? ಅಲ್ಲ, ಪೂರ್ತಿ ಪ್ಲಾನ್ಗೆ ಮಾಸ್ಟರ್ ಮೈಂಡ್ ಈ ಸರಸು ಅಂತ. ಜಡ್ಜ್ ಅವ್ರೆ, ಅವಳು ನನ್ ಮೇಲಿರೋ ಕೋಪದಲ್ಲಿ ಮಾತಾಡ್ತಿದ್ದಾಳೆ. ನಾನ್ ಒಳ್ಳೇದ್ ಮಾಡಿದ್ರು ಸರಿ, ಅದ್ರಲ್ಲಿ ತಪ್ಪನ್ನ ಹುಡುಕಿ ಅಮ್ಮನವ್ರ ಮುಂದೆ ನನಗ್ ಬೈತಾ ಇದ್ಲು. ಈಗ್ಲೂ ಕೂಡ ಅದೇ ಪ್ರಯತ್ನ ಮಾಡ್ತಿದ್ದಾಳೆ. ನಂದು ಪ್ರಯತ್ನ ಅಲ್ಲ, ಮೇಲ್ಗಡೆ ಕಾಣ್ತಿರೋದೇ ನಿಜ. ಜಡ್ಜ್ ಸರ್, ಮನೆಯವರು ಸರಸುನ ಕುರುಡಾಗಿ ನಂಬಿದ್ದಾರೆ. ಆದ್ರೆ ನನಗ್ ಮೊದ್ಲಿಂದಾನೂ ಅವಳ ಮೇಲೆ ಡೌಟ್ ಇತ್ತು. ಬಟ್ ಅವಳು ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕೋರ್ಟ್ಗೆ ಕರ್ಕೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದೆ. ನಮ್ಮ ಆಂಟಿ ಒಂದಿನ ಅಧಿಕಾರ ಕೊಟ್ಟ ಪಾಪಕ್ಕೆ ಅದನ್ನೇ ಪರ್ಮನೆಂಟ್ ಮಾಡೋದಕ್ಕೆ ಈ ಕಿಡ್ನಾಪ್ ಮಾಡಿಸಿದಾಳೆ. ಜಡ್ಜ್ ಸರ್, ಈ ಸರಸುಗ್ ಶಿಕ್ಷೆ ಕೊಟ್ರು ಸರಿ, ಕೊಡದೇ ಇದ್ರು ಸರಿ, ನಮ್ಮ ಆಂಟಿ ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳೋದಕ್ಕೆ ಹೇಳಿ ಸರ್. ಕಿಡ್ನಾಪ್ ಮಾಡಿರೋದು ನೀನಾಗಿದ್ರೆ ಸರಸ್ವತಿ ಹೇಗೆ ಹೇಳ್ತಾಳೆ? ನಾನ್ ಮಾಡೋದಂದ್ರೇನು? ಪ್ರೂಫ್ ಎಲ್ಲ ಸರ್ಸುನೆ ಮಾಡಿದ್ದು ಅನ್ನುವಾಗ ಪ್ರೀತಿನ ಬ್ಲೇಮ್ ಮಾಡೋದು ಅಂದ್ರೇನ್ ಸರ್? ಎಲ್ಲಾನು ಮಾಡಿದ್ದು ಪ್ರೀತಿನೇ. ನನ್ನ ಹತ್ರ ಸ್ಟ್ರಾಂಗ್ ಪ್ರೂಫ್ ಇದೆ ಯುವರ್ ಆನರ್. ಈಕೆ ನಿಮ್ಗೆ ಗೊತ್ತಾ? ಗೊತ್ತು ಸರ್, ಪ್ರೀತಿ. ನೀವೇನ್ ನೋಡಿದ್ರಿ ಅಂತ ಜಡ್ಜ್ ಅವ್ರು ಹೇಳಿ. ಖಂಡಿತ ಸರ್. ಸರ್, ಇವಳ ಇಬ್ರಿಗೆ ಸರ್ಸು ಕಿಡ್ನಾಪ್ ಮಾಡಿದಾಳೆ ಅಂತ ಹೇಳಕ್ಕೆ ದುಡ್ಡು ಕೊಡ್ಲು ಸರ್. ರಾಹುಲ್, ಯುವರ್ ಆನರ್, ಪ್ರೀತಿ ಕಾಲ್ ರೆಕಾರ್ಡ್ಸ್ ದುಡ್ಡು ಕೊಡ್ತಿರ್ಬೇಕಾದ್ರೆ ತೆಗೆದಿರೋ ಫೋಟೋಸ್. ಇಲ್ಲ ಜಡ್ಜ್ ಅವರೇ, ಅಷ್ಟಕ್ಕೂ ಇದು ನಿಜ ಅಲ್ಲ. ಇವನ್ ಯಾರು ಅಂತಾನೆ ನನಗ್ ಗೊತ್ತಿಲ್ಲ. ಮುಂಚೆನೆ ನಿನ್ ಗೊತ್ತು ಅಂತ ಅವನು ಹೇಳ್ತಿದ್ರೆ ನೀನೇ ನಮ್ಮ ಪ್ರೀತಿ ಈಗ್ಲೇ ನೋಡ್ತಿರೋದು ಅಂತ್ಯಾ? ಸರ್, ಈ ಲಾಯರ್ ಇವ್ರ ಜೊತೆ ಸೇರ್ಕೊಂಡು ನನ್ನನ್ನು ಬ್ಲೇಮ್ ಮಾಡ್ಬೇಕು ಅಂತ ನೋಡ್ತಿದ್ದಾರೆ. ಯುವರ್ ಆನರ್, ಇದೆಲ್ಲ ನಿಜ ಅಲ್ಲ.
ಈಗ್ಲಾದ್ರೂ ತಪ್ಪು ಒಪ್ಕೋ ಪ್ರೀತಿ, ಇಲ್ದೆ ಹೋದ್ರೆ ಅರೆಸ್ಟ್ ಆಗ್ತೀಯಾ. ನಾನೇನು ಮಾಡಿಲ್ಲ ಸರ್. ಮಾಡಿದ್ಯಾ? ನನ್ನ ಹತ್ರ ಸಾಕ್ಷಿ ಇದೆ. ಇಲ್ಲ, ಅದು ನಿಜ ಅಲ್ಲ. ಇಲ್ಲ ಅನ್ನೋದಕ್ಕೆ ಪ್ರೂಫ್ ಏನಿದೆ? ಹೇಳ್ದೆ ಹೋದ್ರೆ ಈಗ್ಲೇ ನೀನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ. ನಾನೇನೋ ಮಾಡದೆ ಇರೋವಾಗ ಪ್ರೂಫ್ಸ್ ಹೆಂಗ್ರಿ ಇರುತ್ತೆ? ಏನೋ ಸರಸು ಮೇಲಿನ ಕೋಪದಲ್ಲಿ ಅವಳನ್ನ ಸಿಕ್ಕಾಕ್ಸ್ಬೇಕು ಅಂತ. ಯುವರ್ ಆನರ್, ವಾಗ್ದೇವಿನ ಯಾರು ಕಿಡ್ನಾಪ್ ಮಾಡಿದ್ರು ಅಂತ ಪ್ರೀತಿ ಕೂಡ ಗೊತ್ತಿಲ್ಲ. ಆದ್ರೆ ಸರಸ್ವತಿನ ಸಿಕ್ಕಾಕ್ಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಏನು ಇಲ್ದೇ ಇರೋದನ್ನ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ಲು. ಮತ್ತೆ ನೀವು ಸಬ್ಮಿಟ್ ಮಾಡೋ ಈ ಸಾಕ್ಷಿಗಳು, ಮಾತಾಡ್ತಾರೋ ಆ ವ್ಯಕ್ತಿ, ಇದೆಲ್ಲ ಏನ್ರಿ? ನನ್ನನ್ನು ಕ್ಷಮಿಸಬೇಕು ಯುವರ್ ಆನರ್, ಅದು ನಿಜ ಅಲ್ಲ. ಫೇಕ್ ಪ್ರೂಫ್ ಸೃಷ್ಟಿ ಮಾಡೋದು ಕಷ್ಟ ಅಲ್ಲ ಅಂತ ತೋರಿಸೋದಿಕ್ಕೆ ಹೀಗೆ ಮಾಡಿದ್ದು. ಸರಸ್ವತಿಗೆ ಅಮ್ಮನವ್ರ ಮೇಲೆ ಗೌರವ ಇದೆ, ಆದ್ರೆ ಅಧಿಕಾರದ ಆಸೆ ಇಲ್ಲ. ನಿಮ್ದು ಫೇಕ್ ಅಂತ ಒಪ್ಕೊಂಡ್ರಿ ತಾನೆ? ನಾನೇನ್ ಸಬ್ಮಿಟ್ ಮಾಡಿದ್ದೀನೋ ಅದನ್ನು ಫೇಕ್ ಅಂತೀರಾ? ಅಲ್ಲ, ಮ್ಯಾನಿಪುಲೇಷನ್ ಅಂತೀನಿ. ಸರಸ್ವತಿ ಆಫೀಸ್ಗೆ ಹೋದಾಗ ಆಕೆ ಫೋನಿಂದ ಕಾಲ್ ಮಾಡಿದ್ದು, ಹಣ ಟ್ರಾನ್ಸ್ಫರ್ ಮಾಡಿದ್ದು ಆಕೆ PA. ಅದಕ್ಕೆ ಸಂಬಂಧಪಟ್ಟ CC ಫುಟೇಜ್ ನನ್ನ ಹತ್ರ ಇದೆ. ಅವರು ದುಡ್ಡಿಗೇನ್ ಬೇಕೋ ಮಾಡೋ ರೌಡಿಗಳು. ವಾಗ್ದೇವಿಯವ್ರ ಬಗ್ಗೆ ಅವರು ಗೊತ್ತಿಲ್ಲದೆ ಹೋದ್ರು ಈ ನಾಟಕದಿಂದ ಇರೋ ಸೂತ್ರಧಾರಿಗಳು ಯಾರು ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಪೊಲೀಸ್ ಅವರಿಂದ ಸರಿಯಾದ ವಿಚಾರಣೆ ನಡೆಸಬೇಕು ಅಂತ ಕೋರ್ಟ್ನ ಕೇಳ್ಕೊಳ್ತಿದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಸಾಕ್ಷಿ ಮತ್ತು ಆಧಾರಗಳನ್ನು ಪರಿಶೀಲಿಸಿದ ನಂತರ ಈ ಕೇಸಲ್ಲಿ ಸರಸ್ವತಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ತೀರ್ಪು ಕೊಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಪರಿಶೋಧನೆನ ಸರಿಯಾಗಿ ಮಾಡಿ ವಾಗ್ದೇವಿ ಅವರ ವಿವರನ ತಿಳ್ಕೋಬೇಕು ಅಂತ ಆದೇಶ ಮಾಡ್ತಾ ಇದ್ದೀನಿ. ನಿಜಾನ ತಿಳ್ಕೊಳ್ಳದೆ ಸಾಕ್ಷಿಗಳನ್ನು ತಂದ ಲಾಯರನ್ನು ವ್ಯಕ್ತಿಗತ ಕಾರಣಗಳಿಂದ ಒಬ್ಬರ ಮರ್ಯಾದೆಯನ್ನು ನಾಶ ಮಾಡಲು ಪ್ರಯತ್ನಪಟ್ಟ ಪ್ರೀತಿಯವರಿಗೆ ಇನ್ನು ಮುಂದೆ ಈ ರೀತಿ ಮಾಡಬಾರದೆಂದು ಈ ಕೋರ್ಟು ವಾರ್ನಿಂಗ್ ಕೊಡ್ತಾ ಇದೆ. Now the court is urgent. ನನಗೆ ಗೊತ್ತಿತ್ತು ನಾವೇ ಗೆಲ್ತೀವಿ ಅಂತ. ಈ ಗೆಲುವಿಗೆ ಕಾರಣ ಲಾಯರ್ ಸರ್. ನಂದೇನಿದೆಯಮ್ಮ, ರಾಹುಲ್ ಬಂದು ಸಿಚುವೇಶನ್ ಹೇಳಿ ಒಪ್ಪಿಸ್ದ. ಅವನಿಗೆ ನಿನ್ಮೇಲಿರೋ ಪ್ರೀತಿನ ಅವನ ಕಣ್ಣಲ್ಲಿ ನೋಡಿ ಬಂದೆ.
ನಿಮ್ ಬಗ್ಗೆ ನಮಗೆ ನಿನ್ನೆ ಗೊತ್ತಾಗಿದ್ರೆ ಈ ಗೆಲುವು ಒಂದಿನ ಮುಂಚೆನೆ ಬರ್ತಾ ಇತ್ತು. ಎಷ್ಟೇ ಯುದ್ಧಗಳಾದ್ರೂ, ಎಷ್ಟೇ ವಾದ ವಿವಾದ ನಡೆದ್ರು, ಎಷ್ಟೇ ತಡ ಆದ್ರೂ ಕಡೆಯಲ್ಲಿ ಗೆಲ್ಲೋದು ನ್ಯಾಯ ಧರ್ಮನೇ. ಸರಿ, ಇನ್ ನಾನು ಬರ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಬಾ. ಯಾ ಪ್ರೀತಿ, ಕೇಸ್ ಮುಗೀತಾ? ಆ ಸರಸು ಒತ್ಕೊಂಡು ಜೈಲಿಗೆ ಹೋದ್ಲಾ? ಇಲ್ಲ, ಗೆದ್ದು ಡ್ಯಾನ್ಸ್ ಮಾಡ್ತಿದ್ದಾಳೆ. ವಾಟ್? ಏನ್ ಹೇಳ್ತಿದ್ಯಾ ಪ್ರೀತಿ? ಲಾಯರ್ ಇಲ್ದೆ ಅವಳು ಗೆಲ್ಲೋದಕ್ಕೆ ಹೇಗ್ ಸಾಧ್ಯ? ಯಾರೋ ಗೊತ್ತಿಲ್ದಿರೋ ಅತಿಥಿ ಹಾಗೆ ಬಂದು ಏನೇನೋ ಲಾಜಿಕ್ ಎಲ್ಲ ಮಾತಾಡಿ ಮ್ಯಾಜಿಕ್ ಮಾಡಿ ಸರಸುನ ನಿರಪರಾಧಿ ಅಂತ ಪ್ರೂವ್ ಮಾಡ್ದ. ಏನ್ ಪ್ರೀತಿ ಹೀಗಾಯ್ತು? ಹೀಗೇನೆ ಆಗುತ್ತೆ ಸುರೇಖ ಅವ್ರೆ. ನಿಮಗ್ ಹೊಸ್ದಾಗ್ ಆಗಿದ್ದಕ್ಕೆ ಶಾಕ್ ಆಗ್ತಿದ್ದೀರೇನೋ, ಆದ್ರೆ ನನಗ್ ರೊಟೀನ್ ಆಗೋಗಿ ಕೋಪ ಬಂದಿದೆ. ಸರಿ, ಬೆಡ್ಡಿಂಗ್ ಇನ್ನೇನ್ ಸ್ಟಾರ್ಟ್ ಆಗುತ್ತೆ. ಆ ಸರಸು ಇಲ್ಲಿಗೆ ಬರ್ದಿರೋ ಹಾಗೆ ಹೇಗಾದ್ರೂ ತಡಿಬೇಕು. ನೀನೇ ಏನಾದ್ರೂ ಮಾಡು ಪ್ರೀತಿ. ಏನು ನಾನಾ? ನನ್ ಪರಿಸ್ಥಿತಿ ಹೇಗಿದೆ ಅಂದ್ರೆ ಈ ಫ್ಯಾಮಿಲಿ ನನ್ ನೋಡಿದ್ರೆ ಸಾಯಿಸೋ ಆಗಿದ್ದಾರೆ. ಅಂತದ್ರಲ್ಲಿ ಏನ್ ಮಾತಾಡಿದ್ರು ಏನ್ ಮಾಡಿದ್ರು ನನ್ನನ್ ಬದುಕೋದಕ್ ಬಿಡೋದಿಲ್ಲ. ಸಾರಿ ಸುರೇಖಾ ಅವ್ರೆ. ಯಾವ ಹೆಲ್ಪ್ ಬೇಕಿದ್ರು ಮಾಡ್ತೀನಿ ಅಂತಿದ್ದೆ. ಅಂದೆ ಆದ್ರೆ ನನ್ ಲೈಫ್ನೇ ರಿಸ್ಕಿಗೆ ತಳ್ಳಕ್ಕಾಗಲ್ಲ ಅಲ್ವಾ? ಟೆಂಡರ್ ಬಗ್ಗೆ ನೀವ್ ಕೇರ್ ತಗೋತೀರಾ ಅಂತ ಕಾಲ್ ಮಾಡ್ದೆ. ಬಾಯ್. ಒಂದು ಗಂಡಂತರ ತಪ್ಪು. ಇನ್ನು ವಾಗ್ದೇವಿ ಎಲ್ಲಿದ್ದಾಳಂತ ತಿಳ್ಕೊಳ್ಳೋದೇ ನಮ್ಮ ಈಗಿನ ಕರ್ತವ್ಯ. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅಂದ್ರೆ ಪರ್ಸನಲ್ ಆಗಿ, ಪ್ರೊಫೆಷನಲ್ ಆಗಿ ವಾಗ್ದೇವಿ ಅವ್ರಿಗೆ ಯಾರಾದ್ರೂ ಶತ್ರುಗಳಿದಾರಾ? ಸರ್, ಇಂಡಿಯಾದಲ್ಲೇ ಒಂದು ಟಾಪ್ ಪ್ರಾಜೆಕ್ಟ್ಗೆ ಇವತ್ತು ಬಿಡ್ಡಿಂಗ್ ಇದೆ ಸರ್. ಆ ಪ್ರಾಜೆಕ್ಟ್ಗೂ ಮೇಡಮ್ ಮಿಸ್ಸಿಂಗು ಈ ಕೇಸ್ಗೂ ಏನೋ ಸಂಬಂಧ ಇದೆ ಅಂತ ಅನಿಸ್ತಾ ಇದೆ. ಬಟ್ ವಿ ಕುಡಂಟ್ ಗೆಟ್ ಎನಿ ಪ್ರೂಫ್ ಸರ್. ಒನ್ ಸೆಕೆಂಡ್. ಈ ಆರ್ಟಿಕಲ್ ನೋಡಿದ್ರಾ? ಇದು ರೀಸೆಂಟ್ ಆಗಿ ಪ್ರಿಂಟ್ ಆಗಿರೋದು. ಮೀಡಿಯಾ ಅನಾಲಿಸಿಸ್ ಪ್ರಕಾರ ವಾಗ್ದೇವಿ ಅವ್ರ ಗ್ರೂಪ್ಗೆ ಈ ಪ್ರಾಜೆಕ್ಟ್ ಸಿಗದೆ ಹೋದ್ರೆ ಇಷ್ಟು ದಿನ ಸಂಪಾದನೆ ಮಾಡಿರೋ ಹೆಸರು, ಹುದ್ದೆ ಎಲ್ಲ ಹೋಗುತ್ತೆ ಅಂತ ಬರ್ತಿದೆ. ಅದನ್ನ ಅವ್ರು ಹೇಗೆ ನಿರ್ಧಾರ ಮಾಡ್ತಾರೆ ಸರ್? ಏನ್ ಮಾಡಕ್ಕಾಗುತ್ತೆ, ಪತ್ರಿಕೆಯವರು ಅಷ್ಟೇನೆ. ಮೇಡಮ್ ಈ ಪ್ರಾಜೆಕ್ಟ್ ಬಗ್ಗೆ ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ರು. ಟೆಂಡರ್ನ ಕೂಡ ಪರ್ಸನಲ್ ಆಗಿ ತುಂಬಾ ಕೇರ್ ತಗೊಂಡು ಮೇಡಮೇ ಪ್ರಿಪೇರ್ ಮಾಡಿದ್ದಾರೆ. ಅದಕ್ಕೆ ರಾಹುಲ್ ಅವರೇ, ಅಮ್ಮನವ್ರಿಗೋಸ್ಕರನಾದ್ರೂ ನಾವ್ ಈ ಪ್ರಾಜೆಕ್ಟ್ ನ ಸಾಧಿಸಲೇಬೇಕು. ಇನ್ನೊಂದು ವಿಷಯ ಸರಸ್ವತಿ, ಆ ಬಿಡ್ಡಿಂಗ್ ಬಂದಿರೋರಲ್ಲಿ ಖಂಡಿತವಾಗ್ಲೂ ಯಾರೋ ಒಬ್ಬರಿಗೆ ವಾಗ್ದೇವಿ ಅವ್ರ ಬಗ್ಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಅವ್ರು ಯಾರು ಅಂತ ತಿಳ್ಕೊಂಡ್ರೆ ವಾಗ್ದೇವಿ ಅವ್ರನ್ನ ಸೇಫ್ ಆಗಿ ಬಿಡಿಸ್ಕೋಬಹುದು. ಸರಿ ಸರ್, ಈಗಲೇ ಹೋಗ್ತೀವಿ. ರಾಹುಲ್, ಟೆಂಡರ್ ಡಾಕ್ಯುಮೆಂಟ್ಸ್ ಆಫೀಸಿಂದ ಡೈರೆಕ್ಟ್ ಆಗಿ ಲೊಕೇಶನ್ ಬರೋ ಹಾಗೆ ನಾನು ನೋಡ್ಕೋತೀನಿ. ನೀವು ತಕ್ಷಣ ಹೋಗಿ. ಸರಿ ಅಣ್ಣ, ನೀವು ಮನೆಗೆ ಹೋಗಿ, ನಾವು ಬಂದ್ಬಿಡ್ತೀವಿ.
ಥ್ಯಾಂಕ್ ಯು ಸರ್. ಅಣ್ಣನ್ ಜೊತೆ ಸರ್ಸುನು ಹೋಗ್ತಿದ್ದಾಳಲ್ವಾ ಡ್ಯಾಡ್? ಕನ್ಫರ್ಮ್ ಆಗಿ ಸಕ್ಸಸ್ ಆಗೋ ಅವಕಾಶ ಇದೆ. ಆದ್ರೆ ಈ ಪ್ರಾಜೆಕ್ಟ್ಗಿಂತ ನಿಮ್ ಮೇಡಮ್ ಕ್ಷೇಮವೇ ನಮಗೆ ಮುಖ್ಯನಮ್ಮ.